ಆಲಮಡ್ಡಿಹಳ್ಳಿ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ತಾಲೂಕಿನಲ್ಲಿ ಇರುವಂಥದ್ದು. 2024 ಮೇ ತಿಂಗಳು 4ನೇ ತಾರೀಕು ಶನಿವಾರ ರಾತ್ರಿ 26 ವಯಸ್ಸಿನ ಹೆಂಗಸಿಗೂ ಹಾಗೂ ಆಕೆಯ ಗಂಡನಿಗೂ ಜಗಳ ಆಗುತ್ತೆ. ಹೆಂಗಸು ತನ್ನ 6 ವಯಸ್ಸಿನ ಮಗನನ್ನ ಎತ್ಕೊಂಡು ಮನೆ ಬಿಡ್ತಾಳೆ. ಮುಂದೇನಾಯ್ತು? ಗಂಡನಿಗೆ ಜಗಳ ಮಾಡಿಕೊಂಡು ಮಗನನ್ನ ಎತ್ಕೊಂಡು ಹಳ್ಳಿ ಹತ್ರ ಇರುವ ಕಾಲುವೆ ಹತ್ರ ಹೋಗ್ತಾಳೆ. ಈ ಕಾಲುವೆ ಕಾಳಿ ರಿವರ್ಗೆ ಕನೆಕ್ಟ್ ಆಗುವಂತ ಒಂದು ಕಾಲುವೆ. ತುಂಬಾ ಮೊಸಳೆಗಳೇ ವಾಸ ಮಾಡುವಂತ ಒಂದು ಸ್ಥಳ. ಈ ಮಹಾತಾಯಿ ಮಗನನ್ನ ಕಾಲುವೆಗೆ ಎಸಿತಾಳೆ. ಈ ಹೆಂಗಸು ಯಾರು? ಯಾಕೆ ಹೀಗೆ ಮಾಡ್ತಾಳೆ? ಕಾಲುವೆಗೆ ಮಗುವನ್ನ ಎಸೆದ ಆ ಎತ್ತಮ್ಮನ ಹೆಸರು ಸಾವಿತ್ರಿ. ಮನೆ ಕೆಲಸ ಮಾಡ್ಕೊಂಡಿರ್ತಾಳೆ. ಗಂಡ ರವಿಕುಮಾರ್ ಸಹಾಯಕ ಮೇಸ್ತ್ರಿ ಆಗಿರ್ತಾನೆ. ಇವರಿಗೆ 2 ಮುದ್ದಾದ ಗಂಡು ಮಕ್ಕಳು. ಹಿರಿಯ ಮಗನಿಗೆ 6 ವರ್ಷ ಮತ್ತು ಸಣ್ಣ ಮಗುವಿಗೆ 2 ವರ್ಷ. ಹಿರಿಯ ಮಗನ ಹೆಸರು ವಿನೋದ್ ಅಂತ. ಹುಟ್ಟಿದಾಗ್ಲೇ ಪಾಪ ಅಂಗವಿಕಲ ಮಗು ಇದು. ಮಾತು ಬರ್ತಾ ಇರ್ಲಿಲ್ಲ, ಕಿವಿನೂ ಕೇಳಿಸ್ತಾ ಇರ್ಲಿಲ್ಲ. ಈ ವಿಷಯವಾಗಿ ಯಾವಾಗ್ಲೂ ಗಂಡ ಹೆಂಡತಿಗೆ ಜಗಳ ಬರ್ತಾ ಇತ್ತು. ಯಾವಾಗ್ಲೂ ರವಿಕುಮಾರ ಹೆಂಡತಿಯನ್ನು ಬೈತಾ ಇದ್ದ. ನೀನು ಅಂಗವಿಕಲ ಮಗನಿಗೆ ಜನ್ಮ ನೀಡಿದೀಯಾ, ಇವನಿಗೆ ಮಾತು ಬರಲ್ಲ, ಕಿವಿ ಕೇಳಿಸಲ್ಲ, ಯಾಕೆ ಇಂಥ ಮಗನನ್ನ ಹುಟ್ಟಿಸಿದ್ಯಾ ಅಂತ ಹೇಳಿ ಯಾವಾಗ್ಲೂ ಕಿರಿಸ್ತಾ ಇದ್ದ. ದಿನನಿತ್ಯ ಇವರ ಮನೆಯಲ್ಲಿ ಈ ಜಗಳಗಳು ನಡೀತಾನೆ ಇತ್ತು. ಇದೇ ವಿಷಯವಾಗಿ 4ನೇ ತಾರೀಕು ಶನಿವಾರ ರಾತ್ರಿ ಗಂಡ ಹೆಂಡತಿ ಮಧ್ಯೆ ಜಗಳ ಆಗಿದೆ. ಸಿಟ್ಟಾಗಿದ್ದಾಳೆ. ಬೇಜಾರಾಗಿ ಕಾಲುವೆ ಹತ್ರ ಹೋಗ್ತಾಳೆ. ಏನ್ ಯೋಚನೆ ಮಾಡಿದ್ಲೋ ಏನೋ, ಮಗನನ್ನ ಕಾಲುವೆಗೆ ಎಸ್ದೇ ಬಿಡ್ತಾಳೆ. ವಿಷಯ ಹೇಗೆ ಪೊಲೀಸ್ಗೆ ಗೊತ್ತಾಗುತ್ತೆ? ತಿಳಿದ ಮೇಲೆ ಏನ್ ನಡೆಯುತ್ತೆ? ಮಗನನ್ನ ಎಸ್ದು ಮನೆಗೆ ಬಂದ್ಮೇಲೆ ಅವಳಿಗೆ ಏನ್ ಅನಿಸ್ತೋ ಏನೋ, ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನನ್ನ ಮಗನನ್ನ ಉಳಿಸಿ ನೀರಿನಲ್ಲಿ ಎಸ್ದಿದ್ದೇನೆ ಅಂತ ಕಿರಿಸ್ತಾಳೆ. ಅಕ್ಕಪಕ್ಕದಲ್ಲಿರೋ ಜನ ಓಡೋಡ್ ಬರ್ತಾರೆ. ವಿಷಯವನ್ನ ಕೇಳಿ ಮಗುವನ್ನ ಹುಡ್ಕೋದಿಕ್ಕೆ ಶುರು ಮಾಡ್ತಾರೆ. ಪೊಲೀಸ್ ಸ್ಟೇಷನ್ಗೂ ವಿಷಯ ಮುಟ್ಟಿಸ್ತಾರೆ. ಪೊಲೀಸ್ ಅಧಿಕಾರಿಗಳು, ಫೈರ್ ಅಂಡ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಮತ್ತೆ ಡೈವರ್ಸ್ ಅಂದ್ರೆ ನೀರಿನಲ್ಲಿ ಧುಮುಕೋರು ಸಹಾಯಕ್ಕೆ ಬರ್ತಾರೆ. ಡೈವರ್ಸ್ಗಳ ಸಹಾಯದಿಂದ ಮಗುವನ್ನ ಹುಡುಕಾಡೋದಿಕ್ಕೆ ಶುರು ಮಾಡ್ತಾರೆ. ತುಂಬಾ ಕತ್ಲಾಗ್ಬಿಡುತ್ತೆ, ಮಗು ಸಿಗೋದಿಲ್ಲ. ಮತ್ತೆ ಮಾರನೇ ದಿನ ಭಾನುವಾರ ಹುಡುಕಾಟವನ್ನ ಶುರು ಮಾಡ್ತಾರೆ. ಕೊನೆಗೂ ಮಗುವಿನ ದೇಹ ಪತ್ತೆ ಆಗುತ್ತೆ. ಪಾಪಚ್ಚಿ ಮಗು. ದೇಹದ ತುಂಬ ಗಾಯ, ಕಚ್ಚಿದ ಗುರುತು, ಕಂದಮ್ಮನ ಕೈ ತುಂಡಾಗಿರುತ್ತೆ. ಕರುಳು ಕಿತ್ತು ಬರುವಂತ ದೃಶ್ಯ ಅದು. ಮೊಸಳೆ ತುಂಬಿಕೊಂಡಿರೋ ನದಿಯಲ್ಲಿ ಬಿಸಾಕಿರ್ತಾಳಲ್ಲ ಆ ಪಾಪಿ, ಮೊಸಳೆಗಳು ಮಗುವನ್ನ ದೇಹದ ಅರ್ಧ ಭಾಗವನ್ನ ತಿಂದಾಕಿರ್ತವೆ. ಈಕೆ ಪೊಲೀಸ್ ಅವ್ರ ಹತ್ರ ಹೇಳ್ಕೊಂಡಿದ್ದು ಈ ರೀತಿ: ನನ್ ಗಂಡ ಯಾವಾಗ್ಲೂ ಈ ಮಗು ಕಿವುಡು, ಮೂಗ, ಮಾತು ಬರಲ್ಲ, ಕಿವಿ ಕೇಳಿಸಲ್ಲ, ಯಾವುದಕ್ಕೂ ಉಪಯೋಗ ಇಲ್ಲ ಅಂತ ಹೇಳಿ ಕಿರ್ಚಾಡ್ತಾ ಇದ್ದ. ಬರೀ ಯಾವಾಗ್ಲೂ ತಿಂತಾನೆ ಇರ್ತಾನೆ, ಇವನನ್ನ ಎಲ್ಲಾದ್ರೂ ಹೋಗಿ ಬಿಸಾಕು, ಸಾಯ್ಲಿ ಅಂತ ಪದೇ ಪದೇ ಹೇಳ್ತಾ ಇದ್ದ. ಇದರ ವಿಷಯವಾಗಿ ನಮ್ಮಿಬ್ರಲ್ಲೂ ಜಗಳ ಬಂತು. ನಾನು ಸಿಟ್ಟಾದೆ ಹಾಗೂ ಬೇಜಾರಾದೆ. ಏನ್ ಮಾಡ್ಬೇಕು ಅಂತ ತೋಚ್ಲಿಲ್ಲ. ಮಗುವನ್ನ ಎತ್ಕೊಂಡೋಗಿ ನಾನು ಕಾಲುವೆಯಲ್ಲಿ ಎಸ್ದೆ ಅಂತ ಹೇಳಿ ಒಪ್ಕೊಂತಾಳೆ. ಮಗುವನ್ನ ನೀರಿಗೆ ಎಸ್ದಿದ್ದು ಈ ಹೆಂಗಸಿನ ನೀಚ ಕೆಲಸ. ಮೊಸಳೆ ತುಂಬಿಕೊಂಡಿದ್ದ ನೀರಿಗೆ ಮಗನನ್ನ ಎಸ್ದಿದ್ದಾಳೆ. ಆ ಮಗುವನ್ನು ಎಷ್ಟು ಮೊಸಳೆಗಳು ಮುತ್ತಿಕೊಂಡುವೋ ಏನೋ, ನೆನೆಸ್ಕೊಂಡ್ರನೆ ಮೈ ಜುಮ್ ಎನ್ನುತ್ತೆ. ಮತ್ತೆ ಮರಳಿ ಹುಟ್ಟಿ ಬಾ ಮಗುವೆ ಎಂದು ಹಾರೈಸೋಣ. ಏನೇ ಇರಲಿ ವೀಕ್ಷಕರೇ, ಮೂಕ ಕಿವುಡನಾಗಿ ಹುಟ್ಟಿದ್ದು ಈ ಮಗುವಿಂದು ತಪ್ಪೆ. ಇಂಥ ತಂದೆ ತಾಯಿಗಳಿಗೆ ಎಂಥ ಶಿಕ್ಷೆ ಆಗಬೇಕು ಹೇಳಿ? ನಿಮ್ಮ ಅನಿಸಿಕೆ, ಥಾಟ್ಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ವಿಡಿಯೋನ ಫ್ರೆಂಡ್ಸಿಗೆ ರಿಲೇಟಿವ್ಸಿಗೆ ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ರಿಗೂ ದೇವರ ಆಶೀರ್ವಾದ ಇರಲಿ.